ಈ ಸ್ವಾಮೀಜಿಯನ್ನು ಯಾರು ಮಾಡಿದರು? ಮೊಟ್ಟ ಮೊದಲೆದ್ದು ಆ ಸ್ವಾಮೀಜಿಗೆ ನಾನು ಇದನ್ನೇ ಕೇಳಕ್ಕೆ ಇಚ್ಛೆಪಡ್ತೀನಿ, ಇವ್ರನ್ನ ತೊಗೊಂಬಂದು ಪೀಠಕ್ಕೆ ಕೂಡಿಸಿದ್ದು ಯಾರು? ಸಮಾಜ ಜನ. ಇದನ್ನ ಅರಿವಿಟ್ಕೊಂಡು ಮಾತಾಡಬೇಕು. ಸಮಾಜದಿಂದ ಹೊರಗೆ ಹಾಕ್ತೀನಿ. ಸಮಾಜ ಕಟ್ಟಿ ಏನು 1994ರಿಂದ ಸಮಾಜಕ್ಕೆ ಮೀಸಲಾತಿ ಕೇಳಿದಂಥ ನಮ್ಮ ತಂದೆಯವರು ಹನುಮನಾರ್ ಗುರುಗಳು ಇವತ್ತು ಅನೇಕ ಮುಖಂಡರಿದ್ದಾರೆ. ಸಮಾಜ ಇದೆ. ಇವತ್ತು ಸ್ವಾಮೀಜಿಗೆ ಎಲ್ಲೋ ಒಂದು ಕಡೆಗೆ ಈ ಭಾರತೀಯ ಜನತಾ ಪಕ್ಷದವ್ರದ್ದು ಏನೋ ಒಂದು ಇದು ತಾಕಿದೆ ಅಂತ ಕಾಣುತ್ತೆ ಇವರಿಗೆ, ಆ ಪಕ್ಷದ ಒಂದು ಸುಳು. ಆ ನಿಟ್ಟಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಏನು ಸಮಾಜದಿಂದ ಇವ್ರು ಯಾರು ರೀ ಹೊರಗಾಕ? ಸಮಾಜದ ಗುರುಗಳನ್ನು ಮಾಡಿದವ್ರು ನಾವು, ಸಮಾಜದ ನಾವು ಜನರು. ಇವತ್ತು ಒಂದು ಪಕ್ಷವನ್ನು ಓಲೈಸಿಕೊಂಡು ಒಬ್ಬ ವ್ಯಕ್ತಿಯನ್ನು ಓಲೈಸಿಕೊಂಡು ಇವತ್ತು ಹೋರಾಟವನ್ನು ನಡೆಸಿ ಸುಮ್ಮನೆ ಸರ್ಕಾರದ ಮೇಲೆ ಆರೋಪ. ಪಾಪ ಅಮಾಯಕರು, ನನ್ನ ಸಮಾಜದ ಬಡವರು, ಕಡು ಬಡವರು, ಪಾಪ ರೈತರು, ಇವತ್ತು ರುಕೊಂಡು ತಿನ್ನುವಂಥವ್ರ ಮೇಲೆ ತಂದು ಪೊಲೀಸ್ ಮೇಲೆ ಕಲ್ಲು ತೂರಿಸುವಂಥ ಕೆಲಸ ಮಾಡಿದರು. ಇವತ್ತು ನಾನು ಸದನದಲ್ಲಿ ಹೇಳಿದೆ, ಇವತ್ತು ಅಲ್ಲಿ ಕಲ್ಲು ತೂರಿದವರು ನಮ್ಮ ಸಮಾಜದವರು ಅಲ್ಲ, ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, RSS ಕಾರ್ಯಕರ್ತರು. ಅವರು ಕಲ್ಲು ತೂರಿ ಇವತ್ತು ನಮ್ಮ ಸಮಾಜದವ್ರ ಪಾಪ ಅಮಾಯಕರ ಮೇಲೆ ಇವತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಬಂತು. ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿನೇ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಸದನದಲ್ಲಿ ಕಾಯ್ತಾ ಇದ್ದರು. ಏನು 3 ಜನ ಪ್ರತಿನಿಧಿ ಕಳಿಸಿ ಮಾದೇವಪ್ಪನವರ ನೇತೃತ್ವದಲ್ಲಿ ಬನ್ನಿ 10-15 ಜನ ಅಂತೇಳಿ ಅವ್ರು ಹೋಗಿ ಹೇಳಿದಾಗ ಕೂಡ ತಿರಸ್ಕಾರ ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕೋಕ್ಕೆ ಇವತ್ತೇನು ಕರೆಯನ್ನು ಕೊಟ್ಟರಲ್ಲ ಇದೇ ಸ್ವಾಮೀಜಿ. ಯಾರು ಪ್ರಚೋದನೆಗೆ ಒಳಗಾಗಿ ಕೊಟ್ಟರು? ಇದೇ ಬಸವನಗೌಡ, ಪ್ಯಾಟ್ಲೆ, ಯತ್ನಾಳು ಇವರೆಲ್ಲ ಹಿಂದಿದ್ರಲ್ಲ. ಅಲ್ಲಿ ಏನಾಗಿತ್ತು? ಭಾರತೀಯ ಜನತಾ ಪಕ್ಷದ ವೇದಿಕೆ ಆಗಿತ್ತು, ನಿನ್ನೆ ಹೋರಾಟದ ವೇದಿಕೆ. ಯಾಕೆ ಕಾಂಗ್ರೆಸ್ದವ್ರು ಇರಲಿಲ್ಲ, ಬೇರೆ ಪಕ್ಷದವ್ರು ಇರಲಿಲ್ಲ? ಇವ್ರಿಗೆ ಪ್ರಶ್ನೆ ಕೇಳ್ರಿ. ಸುಮ್ಮನೆ ಸಮಾಜಕ್ಕೆ ಕೆಟ್ಟದ್ದು ಮಾಡಿದರು. ಸಮಾಜ ಕಟ್ಟಿದ್ದೀವಿ, ಮುಂದೂ ಕೂಡ ಕಟ್ತೀವಿ. ಸಮಾಜದ ಮೀಸಲಾತಿಯನ್ನು ನಾವು ಕೊಡಿಸ್ತೀವಿ.